ನಿಗಂಡ್ ಕೋಶ ಟು ಗ್ಲೋಬಲ್. ಇವತ್ತು ನಾನು ನಿಮ್ಗೆ ಒಂದು ಜಾಗ ತೋರ್ಸಕ್ ಬಂದಿರೋದು. ಎಲ್ಲೂ ಸನ್ಸೆಟ್ಗೆ ಅಂತ ನೀವು ಆಗುಂಬೆ ಹೋಗ್ತೀರಾ, ಎಲ್ಲೆಲ್ಲೋ ಹೋಗ್ತೀರಾ, ಬಟ್ ಇವತ್ತೊಂದು ಪ್ಲೇಸ್ ನಾನು ನಿಮ್ಗೆ ತೋರಿಸ ಹೋಗ್ತಿರೋದು ಇಲ್ಲಿ ಮಾಬುಕಳ ಬ್ರಿಡ್ಜ್ ಟುವರ್ಡ್ಸ್ ಉಡುಪಿ, ಕುಂದಾಪುರ ಟುವರ್ಡ್ಸ್ ಉಡುಪಿ ಹೋಗ್ತಾನೆ ನಿಮ್ಗೆ ಹೈವೇ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ. ಸೊ ಈ ಕಡೆ ಬಂದಾಗ ಡೂ ವಿಸಿಟ್ ಮಾಡಿ, ನೋಡಿ, ಚೆನ್ನಾಗಿರುತ್ತೆ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇಲ್ಲಿ ಬರೋದು. ಎಂಟ್ರಿ ಆದಾಗ ನಿಮ್ಗೆ ಹಿಂದ್ಗಡೆ ಇಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ. ಸೊ ದೇವಸ್ಥಾನದ್ದು ಲೆಫ್ಟ್ ಅಲ್ಲೇ ಇರುವಂತದ್ದು ಹೈವೇ. ಸೊ ಹೈವೇ ಇಲ್ಲಿ ನೋಡಿ, ಗಾಡಿಗಳೆಲ್ಲ ಹೋಗ್ತಾ ಇದೆಯಲ್ಲ, ಪಾಸ್ ಆಗ್ತಿದೆಯಲ್ಲ, ಇದೆಲ್ಲ ಹೈವೇ. ಕುಂದಾಪುರ ಟು ಉಡುಪಿ, ಉಡುಪಿ ಟು ಕುಂದಾಪುರ ಹೈವೇ. ಸೊ ಈ ಕಡೆ ಬಂದಾಗ ಡೂ ವಿಸಿಟ್ ಮಾಡಿ, ಜಾಸ್ತಿ ಇಲ್ಲ, ಒಬ್ರಿಗೆ ಓನ್ಲಿ 50 rupees. ಸೊ ನೀವು ಕ್ಯಾಮ್ರಾ ಎಲ್ಲ ಹಿಡ್ಕೊಂಡ್ ಬಂದ್ರೆ ನಿಮ್ಗೆ 300 ಚಾರ್ಜ್ ಮಾಡ್ತಾರೆ. ಸೊ ಬೇಕಾದ್ರೆ ನೀವು ಅವ್ರ ಜೊತೆ ಮಾತಾಡ್ಕೊಂಡು ಕಮ್ಮಿನೂ ಮಾಡ್ಕೋಬಹುದು. ಈ ಕಡೆ ಬಂದಾಗ ಡೂ ವಿಸಿಟ್ ಮಾಡಿ, ನಾನು ತೋರಿಸ್ತೀನಿ ನೋಡಿ ಪ್ಲೇಸ್ ನಿಮ್ಗೆ ಹೇಗಿದೆ ಅಂತ. ಇಲ್ಲಿ ಸನ್ಸೆಟ್ಗೆ ತುಂಬಾ ಚೆನ್ನಾಗಿರುವಂತ ವ್ಯೂ ಇದೆ. ಆದ್ರೆ ಇವತ್ತು ಸನ್ ಇಲ್ಲ, ಆದ್ರೂ ನಿಮ್ಗೆ ಇವಾಗ ಒಂದು ಒಳ್ಳೆ ಸ್ಪಾಟ್ ತೋರಿಸ್ತೀನಿ, ನೋಡಿ. ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ನಿಮ್ಗೆ ಆ ಸೈಡ್ ಈ ಸೈಡ್ ಫುಲ್ ರಿವರ್, ಫೀಲ್ಸ್ ಚೆನ್ನಾಗಿದೆ, ಹತ್ರ ಗಾಳಿ ಬೀಸುತ್ತೆ, ನ್ಯಾಚುರಲ್ ಆಗಿದೆ, ಎಲ್ಲಿ ತರ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವು ಅದೇ ನೆಕ್ಸ್ಟ್ ಲೆಫ್ಟ್ ಅಲ್ಲಿ ನೋಡಿದ ತಕ್ಷಣ ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಕಾಣಿಸುತ್ತೆ. ಈ ಕಡೆ ಬೋಟ್ ರೈಡ್ಸ್ ಎಲ್ಲನೂ ಇದೆ. ವಿಸಿಟ್ ಮಾಡಿ, ಬೆಂಗಳೂರಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಡ್ಕೊಂಡು ಬಂದು 150 meters ಹಿಡಿಬೇಕು. ಹಿಡಿಯೋದು ತುಂಬಾ ಚೆನ್ನಾಗಿರುತ್ತೆ. ನಡ್ಕೊಂಡು ಹೋಗ್ತಾ ಇದ್ದಂಗೆ ವ್ಯೂ ಸಿಗುತ್ತೆ. ಆಕ್ಚುಲಿ ಸನ್ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋ ಒಂದು ಸನ್ಸೆಟ್, ಸನ್ರೈಸ್ ಸಿಗ್ತಾ ಇತ್ತು. ಮಾರ್ನಿಂಗ್ 7 to ಈವ್ನಿಂಗ್ 7 ವರೆಗೂ ಓಪನ್ ಇರುತ್ತಿದ್ದು. ಸೊ ಈ ಕಡೆ ಹತ್ರದಲ್ಲಿರೋರು ಇಲ್ಲ, ಈ ಕಡೆ ಬಂದಾಗ ಡೂ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಫೀಲ್ ಮಾಡೋದು ಜಾಗ. ಸರ್ ಹೇಳಿ ಸರ್, ಎಷ್ಟು ಟೈಮ್ ಆಯ್ತು ಇದನ್ನ ಸ್ಟಾರ್ಟ್ ಮಾಡಿ? ಆಕ್ಚುಲಿ ತುಂಬಾ ಒಳ್ಳೆ ಐಡಿಯಾ ನಿಮ್ದು. ಈ ತರ ನಾವು ಸನ್ಸೆಟ್ ನೋಡಕ್ಕೆ ಆಗುಂಬೆಗೆ ಹೋಗ್ತಿದ್ವಿ, ಬಟ್ ಇವತ್ತು ನಮ್ಗೆ ಇಲ್ಲೇ ಉಡುಪಿದಿಂದ ಓಡಾಡೋಗ್ಲೇ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ನಾವು ಬೋಟಿಂಗ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಈಗ ಅಡಿಷನಲ್ ಆಗಿ ಒಂದು ವುಡನ್ ಬ್ರಿಡ್ಜ್ ರೀಸೆಂಟ್ ಆಗಿ ಒಂದು 1.5 ತಿಂಗಳು ಆಯ್ತು ಅಷ್ಟೇ. ಓಕೆ, ಒಳ್ಳೆ ಜನ ಬರ್ತಾರೆ, ಒಳ್ಳೆ ಕೂತ್ಕೊಳ್ತಾರೆ, ಟೈಮ್ ಪಾಸ್ ಮಾಡ್ತಾರೆ, ಫೋಟೋ ತೆಗಿತಾರೆ, ಖುಷಿ ಪಡ್ತಾರೆ, ಒಂದು ಅಪ್ರಿಸಿಯೇಟ್ ಮಾಡಿ ಹೋಗ್ತಾರೆ. ಅದಕ್ಕೂ ನಮ್ಗೆ ಭಾರಿ ಖುಷಿ ಆಗುತ್ತೆ. ನೈಸ್, ಹೌದು. ಮತ್ತೆ ಈ ಬೋಟ್ ನಮ್ದು 2 ವರ್ಷ ಆಯ್ತು. ಇದರಲ್ಲಿ ನಮ್ದು ಪಾರ್ಟಿ ಬೋಟ್ ಸಣ್ಣದು, 2 ಡೈನಿಂಗ್ ಟೇಬಲ್ ಉಂಟು, ಬರ್ತ್ಡೇ ಪಾರ್ಟಿ, ಬ್ಯಾಚುಲರ್ ಪಾರ್ಟಿ, ಮತ್ತೆ ನಾವು ಇದು ಸನ್ಸೆಟ್ ವ್ಯೂ, ಮ್ಯಾಂಗ್ರೋ ಫಾರೆಸ್ಟ್ ವ್ಯೂಸ್ ಮತ್ತೆ ಲೊಕೇಶನ್ ವ್ಯೂಸ್ ಎಲ್ಲ ನೋಡಿ ಬರ್ಬೋದು.
ಇದರಲ್ಲಿ ಸಣ್ಣ ಪಾರ್ಟಿ ಮಾಡಿದ್ರೆ ಒಂದು 15 ಜನ 20 ಜನ ಸಣ್ಣ ಪಾರ್ಟಿ ಸಣ್ಣ ಫಂಕ್ಷನ್ ಮಾಡ್ಬೋದು. ವಾಶ್ರೂಮ್, ಸಣ್ಣ ಕಿಚನ್, ಕರೋಕೆ, ಮೈಕ್ಸ್, ಮ್ಯೂಸಿಕ್, ತುಂಬಾ ಜನ ಬರ್ತಾರೆ. ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ದೇವೆ, ನೋಡ್ತಾರೆ, ಬರ್ತಾರೆ. ಈ ವೆಬ್ಸೈಟ್ ಹೆಸರು ಹೇಳಿ ಸರ್. ಅದೊಂದು ಸಿತಾರಾ ಬೋಟಿಂಗ್. ಓಕೆ, ಸಿತಾರಾ ಬೋಟಿಂಗ್. ಸೊ ಫ್ರೆಂಡ್ಸ್, ಬನ್ನಿ ಈ ಕಡೆ ಬಂದಾಗ ಡೂ ವಿಸಿಟ್ ಮಾಡಿ. ಕುಂದಾಪುರ ಟು ಉಡುಪಿ ಹೋಗ್ತಾ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ. ಇದು ಸಿತಾರಾ ಬೋಟಿಂಗ್ ಅಂತ. ಸೊ ನಾನು ಅದನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಡೂ ಚೆಕ್ ಮಾಡಿ. ಲೊಕೇಶನ್ ನಾನು ನಿಮ್ಗೆ ಪಿನ್ ಮಾಡ್ತೀನಿ. ಈ ಕಡೆ ಬಂದು ವಿಸಿಟ್ ಮಾಡಿ, ಮರಿಬೇಡಿ, ತುಂಬಾ ಚೆನ್ನಾಗಿದೆ. ನಾನು ನಿಮ್ಗೆ ಒಂದ್ಸಲಿ ಕರೆಕ್ಟ್ ಆಗಿ ತೋರಿಸ್ತೀನಿ ಎಲ್ಲ ಕರೆಕ್ಟ್ ಆಗಿ. ಸರ್ ನಿಮ್ ಟೈಮಿಂಗ್ಸ್ ಹೇಳಿ ಸರ್. ಬೋಟ್ ಮತ್ತೆ ಎಷ್ಟು ಫೀಸ್? ಬೋಟ್ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ ಬುಕಿಂಗ್ ಅಡ್ವಾನ್ಸ್ ಬುಕಿಂಗ್ ಇರುತ್ತೆ. 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ. ಪಾರ್ಟಿ ಎಲ್ಲ ಒಂದು ಸ್ಟೇ ಪಾರ್ಟಿ ಆದ್ರೆ 7, 9, 10 ಗಂಟೆವರೆಗೆ ಮಾಡ್ಬೋದು, ಫ್ಯಾಮಿಲಿ ಪಾರ್ಟಿ ಆದ್ರೆ. ರ್ಯಾಂಪ್ ನಮ್ದು ವುಡನ್ ರ್ಯಾಂಪ್ ಬೆಳಿಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೆ, 7-7:30 ಕೂತ್ಕೊಳ್ಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದು ನಮಗೂ ಹೆಲ್ಪ್ ಆಯ್ತು, ಜನರಿಗೂ ಹೆಲ್ಪ್ ಆಗುತ್ತೆ. ನಾನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಕ್ಕೆ, ಜನರಿಗೆ ರೀಚ್ ಮಾಡಕ್ ಟ್ರೈ ಮಾಡ್ತೀನಿ. ನಂದು ಇವತ್ತು ಬಂದು ತುಂಬಾ ಇಷ್ಟ ಆಗಿದೆ. ಓಕೆ ಫ್ರೆಂಡ್ಸ್, ಇದೇ ತರ ನೀವು ಬನ್ನಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಮನೇಲಿ ಕುತ್ಕೊಂಡಕ್ಕಿಂತ ಒಂದ್ ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ನೇಚರ್ ವ್ಯೂ ತಗೊಂಡು, ನೇಚರ್ ಗಾಳಿ. ನೀವು ಹಳೆ ಕಾಲದಲ್ಲೆಲ್ಲ ಕೇಳಿರ್ಬೋದು, ಎಷ್ಟೊಂದ್ ಜನ ವಯಸ್ಸಾದವ್ರು ತುಂಬಾ ವರ್ಷ ಬರ್ತೀವಿ, ಬಟ್ ಇವತ್ತು ಆಗ್ತಿಲ್ಲ. ಬರೀ ಪಬ್ ಪಾರ್ಟೀಸ್ ಅಂತಾನೆ ಎಲ್ಲ ಓಡಾಡ್ತಿರ್ತಾರೆ. ಬನ್ನಿ, ಇದೇ ತರ ಇಲ್ಲೆಲ್ಲ ಬನ್ನಿ, ಓಡಾಡಿ, ಟೈಮ್ ಸ್ಪೆಂಡ್ ಮಾಡಿ. ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಮತ್ತೆ ಬೇರೆ ಎಲ್ಲೋ ಅಷ್ಟು ಖುಷಿ ಕೊಡಲ್ಲ ನೋಡಿ. ಬೋಟ್ ಉಂಟು, ಕಾಯಕ್ 4 ಬೋಟ್ ಉಂಟು. ಓಕೆ, ಸಣ್ಣ ಬೋಟ್ ಉಂಟು. ಎಷ್ಟು ಸರ್ ಅದೆಲ್ಲ ಪ್ರೈಸಿಂಗ್ ಹೆಂಗೆ ಸರ್? ಎಲ್ಲ ಪ್ರೈಸ್ ಗಂಟೆಗೆ 200 ರೂಪಾಯಿ, 200 ಇದನ್ನು ಸೇರಿಸಿ ಎಲ್ಲ ಸೇರಿಸಿ. ಓಕೆ, ನೈಸ್. ಅದ್ರ ಮಿನಿಮಮ್ ಇರ್ತದೆ, ಇದಕ್ಕೆಲ್ಲ 1,000 ಮಿನಿಮಮ್, 5 ಜನ ಬರ್ಬೋದು. ಓಕೆ 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 ಓಕೆ. ಫುಡ್ ಎಲ್ಲ ನೀವೇ ಸಪ್ಲೈ ಮಾಡ್ತೀರಾ? ನೀವೇ ಅರೇಂಜ್ ಮಾಡ್ಕೊಂಡು ಬರ್ಬೇಕು. ಓಕೆ, ಡ್ರಿಂಕ್ಸ್ ಎಲ್ಲ ಮಾಡ್ಕೋಬಹುದು ಇಲ್ಲಿ? ಡ್ರಿಂಕ್ಸ್ ಕಾನೂನು ಪ್ರಕಾರ ಇಲ್ಲ, ಅದನ್ನ ಹಾಕೋದಿಲ್ಲ, ಬೇಡ. ಸರ್, ಇದು ನಮ್ದು ರ್ಯಾಂಪ್ ಸಿತಾರಾ ಬೋಟಿಂಗ್ ಬಂದ್ಬಿಟ್ಟು ಬ್ರಹ್ಮವರದಿಂದ 3 ಕಿಲೋಮೀಟರ್, 1-2.5 ಕಿಲೋಮೀಟರ್ ಆಗ್ಬೋದು. ಮೇನ್ ರೋಡ್ ಇನ್ನು 300 ಮೀಟರ್ ತೋರ್ತದೆ ನೋಡಿ ಬ್ರಿಡ್ಜ್, ನಮ್ದು ಮಾಬುಗಳ ಬ್ರಿಡ್ಜ್, ಮೇನ್ ಹೈವೇ, ಮುಂಬೈ ನಮ್ದು ಮ್ಯಾಂಗ್ಳೂರ್ ಹೈವೇ. ಅಲ್ಲಿಂದ 300 ಮೀಟರ್ ಆಗುತ್ತೆ. ಮತ್ತೆ ಹಳೆ ಪುರಾತನ ದೇವಸ್ಥಾನ ಉಂಟು, ನಮ್ಮ ಗಣಪತಿ ಟೆಂಪಲ್, ಉದ್ಭವ ಗಣಪತಿ ದೇವಸ್ಥಾನ. ಮೇನ್ ರೋಡ್ 300 ಮೀಟರ್ಸ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನಂಗೆ ಇಷ್ಟ ಆಯ್ತು. ನಮಸ್ಕಾರ ಮಾರ್ರೆ. ಸೊ ನಂತರ ಎಷ್ಟೊಂದು ಜನ ಹೊಸ ಯೂಟ್ಯೂಬರ್ಸ್ ಇರ್ತಾರೆ, ಅವರಿಗೆ ಇದೇ ತರ ಓಪನ್ ಆಗಿ ಬಂದು ವಿಡಿಯೋ ಹಿಡ್ಕೊಂಡು ಮಾಡಕ್ಕೆ ತುಂಬಾ ಒಂಥರ ಮುಜುಗರ ಅನ್ಸ್ಬೋದು. ಇವಾಗ ನನಗೂ ಹಂಗೆ ಅನಿಸ್ತದೆ, ಬಿಕಾಸ್ ಇದು ನನ್ನ ಸೆಕೆಂಡ್ ವಿಡಿಯೋ. ಸೊ ಟೆನ್ಷನ್ ಮಾಡಬೇಡಿ, ನೀವು ಕಷ್ಟಪಡಿ, ನೀವು ಹಾರ್ಡ್ ವರ್ಕ್ ಅಲ್ಲಿ ಎಲ್ಲ ಆನ್ಸರ್ಸ್ ಇರುತ್ತೆ. ಇವಾಗ ಮಾಡ್ತಾ ವಿಡಿಯೋ ಮಾಡ್ತಾ ಎಷ್ಟೊಂದು ಜನ ನಗಾಡ್ಬೋದು ನಿಮ್ ಬಗ್ಗೆ, ಫೇಮಸ್ ಆಗಿ, ಇಲ್ಲ ಅಂದ್ರೆ ಒಂದ್ ಒಳ್ಳೆ ಹೆಸರು ಮಾಡಿದಾಗ, ಇಲ್ಲ ಒಂದ್ ಒಳ್ಳೆ ಸಬ್ಸ್ಕ್ರೈಬರ್ಸ್ ನಿಮ್ಮ ಹತ್ರ ಸಿಕ್ಕಿದಾಗ ಜನರು ಬರ್ತಾರೆ ನಿಮ್ಮ ಹತ್ರ. ಸೊ ಅದೇ ತರ ನೀವು ಕಷ್ಟಪಡಿ, ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ. ನಿಮ್ದು ಏನ್ ಮಾಡ್ತಿದ್ದೀರಾ ಅದ್ರಲ್ಲಿ ಮಾಡ್ಕೊಂಡು ಹೋಗಿ, ವಿಡಿಯೋಸ್ ಬಿಡಿ, ಹೊಸ ಹೊಸ ಕಂಟೆಂಟ್ ತನ್ನಿ, ಜನಗೆ ಇನ್ನೂ ಹೊಸ ಹೊಸ ತೋರಿಸಿ. ಎಷ್ಟೊಂದ್ ಜನಗೆ ಊರ್ ಕಡೆ ತೋರಿಸಿ, ಊರ್ ಕಡೆ ಏನೇನೋ ಹೊಸ ಹೊಸ ಪ್ಲೇಸ್ ಇದೆ, ಇವಾಗ ನೋಡಿ ಇದು ಹೊಸದಾಗಿ ಬಂದಿದೀನಿ, ಇದು ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಇನ್ನು ಇದ್ರ ಬಗ್ಗೆ. ಸೊ ಅದೇ ತರ ಹೊಸ ಹೊಸ ಜಾಗ, ಹೊಸ ಹೊಸ ಪ್ಲೇಸ್ ಆದಾಗ ತೋರಿಸಿ, ಜನರು ಬರ್ತಾರೆ. ನಿಮ್ಮಿಂದ ಒಂದ್ ಸ್ವಲ್ಪ ಇವ್ರಿಗೂ ಹೆಲ್ಪ್ ಆದಂಗ ಆಗುತ್ತೆ. ಇಷ್ಟ ಕಷ್ಟಪಟ್ಬಿಟ್ಟು ಖರ್ಚು ಮಾಡಿ ಇದೆಲ್ಲ ಮಾಡಿರ್ತಾರೆ. ಸೊ ಅದೇ ತರ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ತಿಳ್ಕೊಳ್ಳಿ ಪ್ಲೇಸ್ ಬಗ್ಗೆ. ಎಷ್ಟು ಟೈಮ್ ಆಯ್ತು ಇದನ್ನೆಲ್ಲ ಕಟ್ಟಿ, ಆತರ ತಿಳ್ಕೊಳ್ಳಿ. ಇವಾಗ ನಾನು ಹೇಳೋದು ಇನ್ನೊಂದು ಏನಂದ್ರೆ, ಹೊಸ ಹೊಸ ಯೂಟ್ಯೂಬರ್ಸ್ ಇರ್ತಾರೆ. ಸೊ ನಿಮ್ಗೆ ಒಂದ್ ಸ್ವಲ್ಪ ಮುಜುಗರ ಅನ್ಸ್ಬೋದು, ಇವಾಗ ಎಲ್ಲರ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು. ಇವಾಗ ನೋಡಿ, ನಾನು ಅಷ್ಟೇ, ನನ್ನ ಪಕ್ಕದಲ್ಲಿ ಯಾರು ಇಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ತರ ಎಲ್ಲ ಅನ್ಸಕ್ಕೆ ಎಲ್ಲ ಹೋಗ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಮಾಡಿ, ವಿಡಿಯೋಸ್ ಮಾಡಿ, ಆದಷ್ಟು ವಿಡಿಯೋಸ್ ಮಾಡ್ತಾ ಇರಿ. ಸೊ ನಿಮ್ಗೆ ನನ್ನ ಜೊತೆ ಕನೆಕ್ಟ್ ಆಗ್ಬೇಕಂತಿದ್ರೆ ಬನ್ನಿ, ಒಟ್ಟಿಗೆ ವ್ಲಾಗ್ಸ್ ಮಾಡೋಣ. ಸೊ ನಾನು ನಿಮ್ಮಿಂದ ತುಂಬಾ ಕಲ್ತಂಗಾಗುತ್ತೆ, ನಿಮ್ಗೂ ನನ್ನಿಂದ ಕಲ್ತಂಗಾಗುತ್ತೆ. ಅಂಡ್ ಜನರನ್ನ ಫೇಸ್ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬೇರೆಯವ್ರು ಏನ್ ಥಿಂಕ್ ಮಾಡ್ತಾರೆ ನಮ್ಮ ಬಗ್ಗೆ ಅಂತ. ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಹಂಗೆ ನಿಮ್ಮ ಮನೆ ಗಂಡ ಈ ಕುಂದಾಪುರದಲ್ಲಿ ತೋರಿಸ್ದಿರುವಂತ ಜಾಗ ಇವತ್ತು ನಾನು ನಿಮ್ಗೆ ತೋರಿಸಿದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ ಮರಿಬೇಡಿ. ಸೊ ಫಾಲೋ ಮೈ ಚಾನಲ್, ಫಾಲೋ ಮೈ ಪೇಜ್. ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಕೋಸ್ಟಲ್ ಟು ಗ್ಲೋಬಲ್ ಅಂತ. ಸೊ ಹಂಗೆ ಯೂಟ್ಯೂಬ್ ಅಲ್ಲೂ ಇದೆ, ಕೋಸ್ಟಲ್ ಟು ಗ್ಲೋಬಲ್ ಅಂತ. ಫಾಲೋ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಸೊ ನೀವು ಫಾಲೋ, ಲೈಕ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ಲೀಸ್ ನಮ್ಮನ್ನ ಮರಿಬೇಡಿ. ಹೊಸದಾಗಿ ನಾವು ಮಾಡ್ತಾ ಇದೀವಿ, ಹೊಸದಾಗಿ ನಾವು ಕಲಿತಾ ಇದೀವಿ. ಏನಾದ್ರೂ ಹೇಳಿದ್ರಲ್ಲಿ, ಇಲ್ಲಾಂದ್ರೆ ತೋರಿಸಿದ್ರಲ್ಲಿ ತಪ್ಪಿದ್ರೆ
ಹೇಳಿ ನನಗೆ, ನಾನು ಅದನ್ನ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ಸರಿ ಮಾಡ್ಕೊಳ್ತೀನಿ. ಇದೇ ತರ ಸಪೋರ್ಟ್ ಮಾಡ್ತೀರಿ. ಕೋಸ್ಟಲ್ ಟು ಗ್ಲೋಬಲ್ ಸೈನಿಂಗ್ ಆಫ್. ಥ್ಯಾಂಕ್ ಯು.